ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಸಂಸತ್ನಲ್ಲಿ ಕಲರ್ ಬಾಂಬ್ ಸ್ಫೋಟ ಪ್ರಕರಣ, ಪಾಸ್ ಕೊಟ್ಟಿದ್ದ ಸಂಸದರ ವಿಚಾರಣೆಗೆ ಮುಂದಾಗಿರೋ ಪೊಲೀಸರು. ಪ್ರತಾಪ್ ಸಿಂಹ ಮನೆಯಲ್ಲಿ ಪಡೆಯಲಿದ್ದಾರೆ ಹೇಳಿಕೆ. ಸಂಸತ್ನೊಳಗೆ ಆತ್ಮಾಹುತಿ ದಾಳಿಗೆ ಮಾಡಿದ್ರಂತೆ ಪ್ಲಾನ್. ಫೈರ್ ಜೆಲ್ ಸಿಗದೇ ಇದ್ದಿದ್ದಕ್ಕೆ ಪ್ಲಾನ್ ಕೈಬಿಟ್ಟಿದ್ದ ಆರೋಪಿಗಳು. ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಯಿತು ಸ್ಫೋಟಕ ಸತ್ಯ. ಲೋಕಸಭೆಯಲ್ಲಿ ಭದ್ರತಾ ವೈಫಲ್ಯ ಪ್ರಕರಣ, ರಾಜ್ಯ ಗುಪ್ತಚರ ಇಲಾಖೆ ಅಧಿಕಾರಿಗಳಿಂದ ತನಿಖೆ ಚುರುಕು. ಮನೋರಂಜನ್ ಕುರಿತು ಇಂಚಿಂಚು ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ ಪೊಲೀಸರು. ಮೈಸೂರು ಬಿಟ್ಟು ಹೊರಗಡೆ ತೆರಳದಂತೆ ಸೂಚನೆ, ಮನೋರಂಜನ್ ಕುಟುಂಬಸ್ಥರಿಗೆ ಸೂಚಿಸಿದ ಕೇಂದ್ರ ಗುಪ್ತಚರ ಇಲಾಖೆ. ತೀರಾ ಅಗತ್ಯ ಇದ್ರೆ ಗಮನಕ್ಕೆ ತಂದು ಅನುಮತಿ ಮೇಲೆ ತೆರಳಲು ಅವಕಾಶ. ಮೊಬೈಲ್ಗಳನ್ನ ಸುಟ್ಟು ಹಾಕಿರೋ ಆರೋಪಿಗಳು, ಪೊಲೀಸರಿಗೆ ತಲೆನೋವಾಗಿದೆ. ದಾಖಲೆಗಳ ಸಂಗ್ರಹ. ರಾಜಸ್ಥಾನಕ್ಕೆ ಲಲಿತ್ ಜಾ ಕರೆದೊಯ್ದು ಮೊಬೈಲ್ ಸುಟ್ಟ ಸ್ಥಳ ಸಹಕರಿಸಿದವರ ವಿಚಾರಣೆ. ಸಂಸತ್ನಲ್ಲಿ ಹೊಗೆ ಹಾಕಿದವರ ಬಳಿ ರೆಡಿ ಇತ್ತು ಪ್ಲಾನ್ ಬಿ. ಮಹೇಶ್ ಹಾಗೂ ಕೈಲಾಶ್ ಅನ್ನೋರು ಕೂಡ ಕೃತ್ಯದಲ್ಲಿ ಭಾಗಿಯಾಗುವುದಕ್ಕೆ ಸಜ್ಜಾಗಿದ್ರು. ಪೊಲೀಸರ ಮುಂದೆ ಸತ್ಯ ಬಾಯ್ಬಿಟ್ಟ ಪ್ರಮುಖ ಆರೋಪಿ ಲಲಿತ್ ಜಾ. ಒಂಟಮೂರಿ ಗ್ರಾಮದಲ್ಲಿ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಹಲ್ಲೆ ಪ್ರಕರಣ. ಬಿಮ್ಸ್ ಆಸ್ಪತ್ರೆಗೆ ಬಿಜೆಪಿ ಸತ್ಯ ಶೋಧನಾ ತಂಡ ಭೇಟಿ. ರಾಷ್ಟ್ರೀಯ ಮಹಿಳಾ ಆಯೋಗದ ಸದಸ್ಯರ ಆಗಮನ. ಸಂತ್ರಸ್ತೆಯ ಆರೋಗ್ಯ ವಿಚಾರಣೆ. ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಹಲ್ಲೆ ನಡೆಸಿದ ಪ್ರಕರಣ, ಕಾಕತಿ ಠಾಣೆಯ ಸಿಪಿಐ ವಿಜಯ್ ಸಿನ್ನೂರ್ ಅಮಾನತು. ನಗರ ಪೊಲೀಸ್ ಆಯುಕ್ತ ಸಿದ್ದರಾಮಪ್ಪ ಆದೇಶ. ಮಹಿಳೆಯ ವಿವಸ್ತ್ರಗೊಳಿಸಿದ ಪ್ರಕರಣ ಖಂಡಿಸಿ ಬಿಜೆಪಿಯಿಂದ ರಾಜ್ಯದಾದ್ಯಂತ ಪ್ರತಿಭಟನೆ. ಎಲ್ಲ ಜಿಲ್ಲೆ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಹೋರಾಟ. ಗೃಹ ಸಚಿವರ ಮನೆಗೆ ಮುತ್ತಿಗೆ ಹಾಕೋದಕ್ಕೂ ಸಜ್ಜು. ಬಿಜೆಪಿಯ ಸತ್ಯ ಶೋಧನಾ ಸಮಿತಿಗೆ ಸಿಎಂ ಸಿದ್ದರಾಮಯ್ಯ ನಿಗಿ. ಬಿಜೆಪಿ ಆಡಳಿತದ ರಾಜ್ಯಗಳ ವಿಚಾರ ಪ್ರಸ್ತಾಪಿಸಿ ತಿರುಗೇಟು. ಮಹಿಳೆ ಪ್ರಕರಣ ಇಟ್ಟುಕೊಂಡು ಬಿಜೆಪಿ ರಾಜಕೀಯ ಮಾಡ್ತಿದೆ ಅಂತ ಕಿಡಿ. ಒಕ್ಕಲಿಗರ ಬಳಿಕ ವೀರಶೈವ ಲಿಂಗಾಯತ ಸಮುದಾಯದ ಸಚಿವರ ವಿರೋಧ. ಜಾತಿ ಗಣತಿಗೆ ಪಕ್ಷಾತೀತವಾಗಿ ವಿರೋಧ ವ್ಯಕ್ತಪಡಿಸಿದ ನಾಯಕರು. ಸಿಎಂ ಸಿದ್ದರಾಮಯ್ಯ ಭೇಟಿ ಮಾಡಿ ವೈಜ್ಞಾನಿಕ ಸಮೀಕ್ಷೆಗೆ ಒತ್ತಾಯ. ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣದ 5 ಆರೋಪಿಗಳ ಹೆಸರು ಪ್ರಕಟ. ಪಿಎಫ್ಐ ಬ್ಯಾನ್ ಬಳಿಕ ತಲೆಮರೆಸಿಕೊಂಡಿರೋ ಆರೋಪಿಗಳು. ಸುಳಿವು ಸಿಕ್ಕಲ್ಲಿ ಮಾಹಿತಿ ಕೊಡುವಂತೆ ಎನ್ಐಎ ಮನವಿ. ವಿಧವೆ ಅಂತ ಪರಿಚಯವಾಗಿ ಬಳಿಕ ದೈಹಿಕ ಸಂಪರ್ಕ, ಬಳಿಕ ಮನೆಯವರಿಗೆ ಹೇಳ್ತೀವಿ ಅಂತ 6 ಲಕ್ಷಕ್ಕೆ ಡಿಮಾಂಡ್. ಉದ್ಯಮಿಯನ್ನ ಟ್ರ್ಯಾಪ್ ಮಾಡಿದ ಹನಿ ಟ್ರ್ಯಾಪ್ ಗ್ಯಾಂಗ್ ಕೊನೆಗೂ ಅರೆಸ್ಟ್. ಅರ್ಧ ಬೆಲೆಗೆ ದುಬೈ ಕರೆನ್ಸಿ ಕೊಡ್ತೀವಿ ಅಂತ ಯಾಮಾರಿಸ್ತಾ ಇದ್ರು. ಕಲರ್ ಜೆರಾಕ್ಸ್ ಪೇಪರ್ ಕೊಟ್ಟು ಕಲರ್ ಕಾಗೆ ಹಾರಿಸ್ತಿದ್ರು. ಉದ್ಯಮಿಗಳನ್ನ ಪರಿಚಯ ಮಾಡಿಕೊಂಡು ನಾಮ ಹಾಕ್ತಿತ್ತು ಈ ಕಿಲಾಡಿ ಜೋಡಿ. ಸಚಿವ ಕೆಜೆ ಜಾರ್ಜ್ ವಿರುದ್ಧ ನಕಲಿ ಆಡಿಯೋ ಕ್ಲಿಪ್ ಪೋಸ್ಟ್. ಬಿಆರ್ಎಸ್ ಪಕ್ಷದ ಐಟಿ ಸೆಲ್ ಉದ್ಯೋಗಿಯ ಬಂಧನ. ತೆಲಂಗಾಣದ ಮಾಜಿ ಕಾರ್ಪೊರೇಟರ್ ಮಗನಿಗೆ ಪೊಲೀಸರ ವಿಚಾರಣೆ ಶುರು. ಸೋಷಿಯಲ್ ಮೀಡಿಯಾದಲ್ಲಿ ಮೈ ತುಂಬ ಬಂಗಾರ ಧರಿಸಿ ವೈರಲ್ ಪ್ರಾಪರ್ಟಿ ಗಲಾಟೆ ಕೇಸ್ನಲ್ಲಿ ದಾಸಾ ಕಿಂಗ್ ಮೇಕರ್ ಅನ್ನು ಬಂಧಿಸಿದ ಯಲಹಂಕ ಪೊಲೀಸರು. ಈ ಹಿಂದೆಯೂ ಹಲವರಿಗೆ ಬೆದರಿಕೆ ಹಾಕಿದ ಮಾಹಿತಿ. ಡಿಸೆಂಬರ್ 27ರ ಒಳಗಾಗಿ ಕನ್ನಡ ನಾಮಫಲಕ ಅಳವಡಿಸಬೇಕು. ಎಲ್ಲ ಅಂಗಡಿ, ಹೋಟೆಲ್, ಮಾಲ್ಗಳಿಗೆ ಕರಬೆ ಎಚ್ಚರಿಕೆ. ಡಿಸೆಂಬರ್ 27ರಂದು
ಬೆಂಗಳೂರಿನಾದ್ಯಂತ ಬೃಹತ್ ಹೋರಾಟಕ್ಕೆ ಸಜ್ಜು. ಬೆಂಗಳೂರಲ್ಲಿ ಐಟಿ ಇಲಾಖೆ ಕಾರ್ಯಾಚರಣೆ. ಆಭೂಷಣ್ ಜ್ಯುವೆಲರಿ ಮಾಲೀಕನ ಮನೆ ಶೋರೂಮ್ನಲ್ಲಿ ಶೋಧ. ಚಿನ್ನದ ವ್ಯವಹಾರಕ್ಕೆ ಸಂಬಂಧಿಸಿ ದಾಖಲೆಗಳ ಪರಿಶೀಲನೆ. 3 ದಿನಗಳ ರೇಡ್ ಅಂತ್ಯ. ಕಾಫಿನಾಡು ದತ್ತಪೀಠದಲ್ಲಿ ನಾಳೆಯಿಂದ ದತ್ತ ಜಯಂತಿಯ ಸಂಭ್ರಮ. ಡಿಸೆಂಬರ್ 26ರವರೆಗೂ ಜಿಲ್ಲಾಡಳಿತದಿಂದ ಹೈ ಅಲರ್ಟ್ ಘೋಷಣೆ. ಕಾನೂನು ಸುವ್ಯವಸ್ಥೆಗಾಗಿ ಪೊಲೀಸರಿಂದ ಬಿಗಿ ಬಂದೋಬಸ್ತ್. ಅರ್ಧ ಮನೆ ಒಡೆದು ಹಾಕಿ ಅದಕ್ಕೆ ಮಾತ್ರ ಪರಿಹಾರ. ಸಿ.ವಿ. ರಾಮನ್ ನಗರದ ಬೆನ್ನಿಗಾನಹಳ್ಳಿ BMRCL ಎಡವಟ್ಟು. ನಮ್ಮ ಮೆಟ್ರೋಗೆ ಜಾಗ ಕೊಟ್ಟ ಮಾಲೀಕ ಕಂಗಾಲು. ಅತ್ತ ಮನೆಯೂ ಇಲ್ಲದೆ ಇತ್ತ ಪರಿಹಾರವೂ ಇಲ್ಲದೆ ಅತಂತ್ರ. ಜನವರಿ 22ಕ್ಕೆ ಶ್ರೀರಾಮನ ಪ್ರಾಣ ಪ್ರತಿಷ್ಠಾನ. ದೇಶದಾದ್ಯಂತ ಜನವರಿ 19ರಿಂದ 100 ದಿನಗಳವರೆಗೆ 1000 ಸ್ಪೆಷಲ್ ಉಚಿತ ಟ್ರೇನ್. ನಿತ್ಯ 1 ರಿಂದ 2 ಲಕ್ಷ ಭಕ್ತರಿಗೆ ರಾಮಲಲ್ಲಾ ದರ್ಶನಕ್ಕೆ ಅವಕಾಶ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.